ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಫಸ್ಟ್ ಮಿನಿ ಬ್ಲಾಗ್ ಇವತ್ತು ನಾನು ಮಾಡ್ತಾಯಿದ್ದೀನಿ. ಇವತ್ತು ಯಾರೇ ತುಂಬ ಸಲ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಮಿನಿ ಬ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೆ. ಯಾಕೋ ಒಂದು ಕಡೆ ಮಾಡೋಕ್ಕಾಗಿಲ್ಲ. ಫಸ್ಟ್ ಟೈಮ್ ಐ ಆಮ್ ಟು ಕುಕ್ಕಿಂಗ್ ಇಂಟು ಟೊಮೊಟೊ ಸಾಂಬಾರು. ಟೊಮೊಟೊ ಸಾಂಬಾರಿಗೆ ಎಷ್ಟು ಇಂಗ್ರೀಡಿಯೆಂಟ್ಸ್: ಕರಿಬೇವು, ಸಾಸಿವೆ, ಬೆಳ್ಳುಳ್ಳಿ. ಈಗ ಸೌಟ್ ತೊಗೊಂಡು ಕೈ ಆಡಬೇಕೀಗ. ನೋಡಿದ್ರಲ್ಲ ಯಾವ ರೀತಿ ಫ್ರೈ ಆಗ್ತಾಯಿದೆ ಅಂತ. ಇವತ್ತು ನಾನು ಟೊಮೊಟೊ ಸಾಂಬಾರು ಮಾಡ್ತಾಯಿದ್ದೀನಿ, ಮಿನಿ ಬ್ಲಾಗ್ ಥರ. ತುಂಬ ದಿವಸದಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಯಾವುದೇ ಥರದ್ದು ಏನೂ ಮಾಡೋಕ್ಕಿಲ್ಲ. ಬ್ರೌನ್ ಆಗೋಯ್ತು ಜಾಸ್ತಿ. ಈಗ ಈರುಳ್ಳಿ ತೊಗೋಬೇಕೀಗ. ಇದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಈಗ ಇದು ಈರುಳ್ಳಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಎಲ್ಲ ಫುಲ್ ಬ್ರೌನ್ ಆಗಿಬಿಟ್ಟಿದೆ. ಈರುಳ್ಳಿನೂ ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕನಾದರೂ ಫ್ರೈ ಮಾಡ್ಕೋಬೇಕು. ಎರಡರಿಂದ ಮೂರು ಸಲ ಕೈ ಆಡಿ ನಾವು ಆಮೇಲೆ ಅರ್ಶಿನದ ಪೌಡ್ರನ್ನ, ಟರ್ಮರಿಕ್ ಪೌಡರ್ ಹಾಕೋಬೇಕೀಗ. ಟರ್ಮರಿಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಟರ್ಮರಿಕ್ ಪೌಡರ್ ಎಲ್ಲಿದೆ? ಚೂರು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಕು, ಜಾಸ್ತಿ ಏನು ಬೇಡ. ಸ್ವಲ್ಪ ಉರಿ ಕಮ್ಮಿ ಇಟ್ಟಿದ್ದು, ಸ್ವಲ್ಪ ಜಾಸ್ತಿ ಮಾಡೋಣ. ನಿಮಗೆ ಜಾಸ್ತಿ ಬೇಕಾದರೂ ಜಾಸ್ತಿ ಹಾಕ್ಕೊಳ್ಳಿ ಟರ್ಮರಿಕ್ ಪೌಡರ್. ನಿಮಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಹಾಕ್ಕೊಳ್ಳಿ. ಇವಾಗ ನಾನು ಟೊಮೊಟೊ ಹಾಕ್ಬಿಡ್ತೀನಿ. ಇದಕ್ಕೆ ಟೊಮೊಟೊ ಹಾಕಿ ಕೈ ಆಡೋದೊಂದೇ ಬಾಕಿ ಇರೋದಕ್ಕೆ. ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ. ಟೊಮೊಟೊನ ಫ್ರೈ ಮಾಡ್ಕೊಳ್ಳೋಣ. ಮತ್ತು ನಾನು ಮಿನಿ ಬ್ಲಾಗ್ ಟೊಮೊಟೊ ಸಾಂಬಾರು ಮಾಡ್ತಾಯಿದ್ದೀನಿ. 2ರಿಂದ 3 ಗಂಟೆ ತನಕ ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಸ್ವಲ್ಪ ಟರ್ಮರಿಕ್ ಪೌಡರ್ ಕಮ್ಮಿ, ನಾನು ಯಾವಾಗಲೂ ಹಾಕ್ಬೇಕಾದ್ರೆ ಜಾಸ್ತಿ ಆಗ್ತಾಯಿದೆ. ನಾನು ಹಚ್ಚೋದಕ್ಕೆ ತೊಗೊಳ್ತಾ ಇದ್ದೀನಿ. ಇದು ಫ್ರೈ ಆಗಿದೆ.
ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಧನಿಯಾ ಪೌಡ್ರ್ ಸ್ವಲ್ಪ, ಆಮೇಲೆ ಚಿಲ್ಲಿ ಪೌಡ್ರ್, ನಾನು ಮೊದಲನೇ ಬಾರಿ ಅಡುಗೆ ಮಾಡೋದನ್ನು ಕಲ್ತಿದ್ದು ಅಂದರೆ ಟೊಮೊಟೊ ಸಾಂಬಾರು. ಅಂದರೆ ಫಸ್ಟ್ ಟೈಮ್ ಕುಕ್ಕಿಂಗ್ ಮಾಡೋಕ್ಕೆ ಕಲ್ತಿದ್ದು. ಫಸ್ಟ್ ಟೈಮ್ ಮಾಡಿದಾಗ ಹಿಂಗೆಂಗೋ ಏನೇನೋ ಮಾಡ್ತಾಯಿದ್ದೆ. ಅಂದರೆ ಒಂದು ಮೆಥಡು, ಒಂದು ಟ್ರಿಕ್ಕು ಗೊತ್ತಾದ್ಮೇಲೆ ಹಾಗೆ ಟ್ರೈ ಮಾಡ್ತಾಯಿದ್ದೆ. ನಾನು ಸ್ಪೂನ್ ತೊಗೊಳ್ತಾ ಇದ್ದೀನಿ ಖಾರ ಪುಡಿ ಹಾಕೋದಕ್ಕೆ. ಸ್ವಲ್ಪ ಪುಡಿ ತುಂಬ್ಕೊಳ್ಳೋಣ. ಇಲ್ಲೇ ಸ್ಪೂನ್ ಇದೆ, ಗೊತ್ತಾಗಬೇಕು. ಓಕೆ, ಚೂರು ಒಂದು ಚಮಚ ಖಾರದ ಪುಡಿ, ಸ್ಪೂನ್, ಒಂದೂವರೆ ಚಮಚ, ಜಾಸ್ತಿ ಹಾಕ್ತೇನೆ. ಇದ್ರ ಜೊತೆ ಫ್ರೈ ಮಾಡ್ಕೊಂಡು ನೀರು ಹಾಕೋಬೇಕು ಲಾಸ್ಟಿಗೆ. ಶೇಡ್ ಆಗಿದೆ. ಒಂದು ಚೊಂಬನ ತಗೊಂಡು ನಮಗೆ ಎಷ್ಟು ಅಳತೆ ನೀರು ಬೇಕು ಸಾಂಬಾರಿಗೆ ಅಷ್ಟು ಅಳತೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಸಿಂಪಲ್ ಆ್ಯಂಡ್ ಸಾಂಬಾರ್ ರೆಡಿ ಟು ಟೊಮೊಟೊ ಸಾಂಬಾರ್. ಸ್ವಲ್ಪ ಉರಿ ಕೊಟ್ಬಿಡೋಣ. ಸಮಥಿಂಗ್ ಟು ಸ್ಪೆಷಲಿ ಕುಕ್ಕಿಂಗ್. ಮೊದಲನೇ ಬಾರಿ ನಾನು ಅಡುಗೆ ಮಾಡಿದ್ದು ಕಲ್ತಿದ್ದಂದರೆ ಟೊಮೊಟೊ ಸಾಂಬಾರು. ಅಂದರೆ ಹೆಂಗೆಂಗೋ ಬೇಯಿಸ್ತೇನೆ, ಸರಿಯಾಗಿ ಬೇಯಿಸ್ತೇನೆ, ಮಾಡ್ತಿದ್ದೆ ತೆಪ್ಪ ತರನಂಗೆಲ್ಲ. ಫಸ್ಟು ರುಚಿ ನೋಡೋಣ, ಕರೆಕ್ಟಾಗಿದೆ. ನಾನಿವಾಗ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಅರ್ಧ ಚಮಚ ಹಾಕೊಂಡ್ರೆ ಸಾಕು. ಅರ್ಧ ಚಮಚ ಹಾಕ್ಕೊಳ್ತಾ ಇದ್ದೀನಿ. ಸಡನ್ಲಿ ಮಿಸ್ ಆಗಿಬಿಟ್ಟು. ಉರಿ ಕಮ್ಮಿ ಇಡೋಣ ಈಗ. ಸ್ವಲ್ಪ ಕುದಿ ಬಂದರೆ ಸಾಕು.